ನಿಮ್ಗೆ ಹೆಂಗ್ ಸಿಕ್ಕಿದ್ರು ಇವರು? ಅಲ್ಲಿಂದ ನಮ್ಮ ಮಾವನಿಗೆ ಒಂದು ಹುಡುಗಿ ತಗೊಂಡ್ ಬಂದಿದ್ವಿ. ಅಲ್ಲಿ ನನ್ನ ಫೋಟೋ ಇತ್ತು. ಇವ್ರ ತಾಯಿ ಅದನ್ನ ನೋಡ್ಬಿಟ್ಟು ಅಲ್ಲಿ ಮಾತಾಡ್ಕೊಂಡು ಹಿಂಗ ಒಂದು ಹುಡುಗಿ ಇದೆ ನೋಡಕ್ ಬಂದ್ರು. ಬಾಡಿ ಬಿಲ್ಡರ್ ನೋಡ್ಬಿಟ್ಟು ಇವ್ರು ಎದ್ಕೊಂಡ್ಬಿಟ್ರು. ಇವ್ರನ್ನ ಸ್ವಲ್ಪ ಚೆಕ್ ಮಾಡೋಣ, ಇವ್ರು ಯಾವ ಥರ ಇದ್ದಾರೆ ಪರ್ಸನ್ ಅಂತ ಹೇಳ್ಬಿಟ್ಟು ಬಾಡಿ ಬಿಲ್ಡಿಂಗ್ ಬಿಟ್ಟು ಏನೂ ಇಲ್ಲ, ಇನ್ನೇನು ಮಾಡ್ತೀರಾ ಅಂತಂದ್ರು. ಹಾಡು ಹೇಳಕ್ ಬರುತ್ತಾ ಅಂತ ಕೇಳಿದ್ರು. ಸ್ವಲ್ಪ ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ. ಇವ್ರು ಬೇರೆ ಯಾವ್ದಾದ್ರು ಹಾಡು ಹೇಳಿದ್ರೆ ಬೇಡ ಅಂದ್ಬಿಟ್ಟು ಎದ್ದು ಓಡಿಸ್ಬಿಡ್ತಿದ್ರೇನೋ. ವಧು ಪರೀಕ್ಷೆ ಅಲ್ಲ, ಇದು ವರ ಪರೀಕ್ಷೆ. ಮನೆ ನೋಡಿದ್ದಾಯ್ತು. ಇವರಿಬ್ಬರ ದಾಂಪತ್ಯ ನನಗೆ ತುಂಬಾ ಆಶ್ಚರ್ಯ ಮತ್ತು ಖುಷಿ. ಯಾವಾಗಲೂ ಹಿಂಗೆ ಇರಲಿ ಅಂತ ಹಾರೈಸೋಣ. ಅವರು ಹಸ್ಬೆಂಡ್ ಬಗ್ಗೆ ಎಷ್ಟು ಕೇರ್ ತೊಗೋತಾರೆ, ಅವ್ರ ಗಟ್ ಹೆಲ್ತ್ ಚೆನ್ನಾಗಿರಬೇಕು, ಬಾಡಿ ಬಿಲ್ಡರು, ಆ ಎಲ್ಲದನ್ನು ಕಾನ್ಷಿಯಸ್ನೆಸ್ ತುಂಬಾ ಕಾಣಿಸ್ತಾ ಇತ್ತು ಮೇಡಮ್ ಮುಖದಲ್ಲಿ. ಆ್ಯಂಡ್ ಅವರೇ ಹೀರೋಯಿನ್ ಥರ ಇದ್ದಾರೆ ಪಾಪ. ಸೊ ಬನ್ನಿ ಮಾತಾಡ್ಸೋಣ. ಇವರಿಬ್ಬರ ದಾಂಪತ್ಯದ ಬಗ್ಗೆ ನಾನು ಕೇಳಲೇಬೇಕು. ವೇದ ಮೇಡಮ್, ನೀವು ಈಗ ಮುದ್ದಾಗಿ ಹೀರೋಯಿನ್ ಥರ ಇದ್ದೀರಾ, ಈಗ ಆಲ್ರೆಡಿ ಟ್ವಿನ್ಸ್ ಮಕ್ಕಳು ಬೇರೆ. ಸೊ ಹೆಂಗಿತ್ತು ಇವ್ರ ಜೊತೆ ಒಂದು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಅಥವಾ ನಿಮ್ಗೆ ಹೆಂಗೆ ಸಿಕ್ಕಿದ್ರು ಇವರು? ನಿಮ್ದು ಅರೇಂಜ್ ಮ್ಯಾರೇಜ್ ಅಂತ ನಂಗೆ ಗೊತ್ತಿದೆ, ಬಟ್ ಹೆಂಗೆ ಈ ಒಡನಾಟ ಶುರುವಾಗಿದ್ದು? ಹೆಂಗೆ ಯಾರು ಮಾಡಿಸಿದ್ದು ನಿಮ್ಮ ಮದುವೆ? ಇಲ್ಲ, ಅಲ್ಲಿಂದ ನಮ್ಮ ಮಾವನಿಗೆ ಒಂದು ಹುಡುಗಿ ತಗೊಂಡು ಬಂದಿದ್ವಿ. ಅಲ್ಲಿ ನನ್ನ ಫೋಟೋ ಇತ್ತು. ಇವ್ರ ತಾಯಿ ಅದನ್ನ ನೋಡಿಬಿಟ್ಟು ನಮಗೊಬ್ರು ತಾತ ಪರಿಚಯ ಇದ್ದರು. ಆ ಮುಖಾಂತರ ಅಲ್ಲಿ ಮಾತಾಡಿಕೊಂಡು ಹಿಂಗೊಂದು ಹುಡುಗಿ ಇದೆ ಅಂತ ಹೇಳಿ ನೋಡಕ್ಕೆ ಬಂದರು. ಅವ್ರ ಅಣ್ಣ ಅತ್ತಿಗೆ ಎಲ್ಲರ ಜೊತೆ ನೋಡೋಕ್ಕೆ ಮನೆಗೆ ಬಂದರು ತಾತ ಜೊತೆ. ದಾವಣಗೆರೆಯಿಂದ ತಾತ ನಮಗೆ ಪರಿಚಯ, ಫುಲ್ ಪರಿಚಯ, ರಿಲೇಷನ್. ಅವಾಗ ನಾವು ವಿಜಯನಗರ ಇದ್ವಿ ಮ್ಯಾಮ್, ವಿಜಯನಗರ ಇದ್ವಿ. ಅಲ್ಲಿಗೆ ಬಂದರು, ಫ್ಯಾಮಿಲಿ ಎಲ್ಲ ಕರ್ಕೊಂಡು ನೋಡೋಕ್ಕೆ ಬಂದರು. ಫಸ್ಟ್ ನೋಡಿದ್ದು ಫ್ಯಾಮಿಲಿ ಜೊತೆ ಬಂದಿದ್ರು, ಅಲ್ಲೇ ಫಸ್ಟ್ ನೋಡಿದ್ದು. ಆಮೇಲೆ ಇನ್ನೊಂದ್ಸರಿ ಇಷ್ಟ ಆಗಿದೆ ಅಂತ ಫೋನಲ್ಲಿ ಹೇಳಿ ಮತ್ತೆ ಅವ್ರ ತಾಯಿ ಜೊತೆ ಬಂದರು. ಹಂಗೆ ಇಷ್ಟ ಆಯಿತು, ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ವಿ. ಮೇಡಮ್ ಏನಿಲ್ಲ, ಫಸ್ಟ್ ನಾನು ನೋಡಿದ್ರಲ್ಲ, ಆಗ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇದಕ್ಕೆ ಜಿಮ್ ಎಲ್ಲ ಮಾಡ್ತಾ ಇದ್ದಲ್ಲ, ಇವರು ಜಿಮ್ ಮಾಡೋರು ಇವರೆಲ್ಲ ಕಾಂಪಿಟೇಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅಂದರೆ ಬಾಡಿ ಬಿಲ್ಡರ್ ನೋಡಿಬಿಟ್ಟು ಇವ್ರು ಎದ್ಕೊಂಡ್ಬಿಟ್ರು. ಅಂದರೆ ಸ್ವಲ್ಪ ಏನಿತ್ತು ಅಂದರೆ ನಾವು ಸ್ವಲ್ಪ ಡಯಟ್ ಎಲ್ಲ ಮಾಡಿ ಕಾಂಪಿಟೇಷನ್ ಎಲ್ಲ ಮಾಡಿ ಬಾಡಿ ಬಿಲ್ಡಿಂಗ್ ಎಲ್ಲ ಇದು ಮಾಡಿದ್ವಲ್ಲ, ಇವರು ಅದನ್ನು ಕೆಲವೊಂದು ಫೋಟೋಸ್ ವೀಡಿಯೋಸನ್ನು ಕಳಿಸಿದ್ವಿ ಇವರಿಗೆ, ನಮ್ಮ ಮಾವ ಅವ್ರಿಗೆ. ಅವರು ನೋಡಮ್ಮ ನಿಮಗೆ ಮದುವೆಗೆ ಈಗ ಏನು ಹುಡುಗ ಬಂದಿರೋದು ನೋಡೋಕ್ಕೆ ಬಂದಿರೋದು ಇವರೇ ಅಂತಂದರು. ಇವ್ರು ನೋಡ್ಬಿಟ್ಟು ಈ ಥರ ಪರ್ಸನ್ ಇವರ ಅಂತ ಹೇಳ್ಬಿಟ್ಟು ಬಾಡಿ ಬಿಲ್ಡರ್ ಅಂತ ಹೇಳ್ಬಿಟ್ಟು ಇವರು ಎದ್ಕೊಂಡ್ಬಿಟ್ರು. ಆಮೇಲೆ ನಾನು ಇವ್ರನ್ನ ನೋಡೋಕ್ಕಂತ ಹೋದಾಗ ಇವ್ರ ಮನೆಯಲ್ಲಿ ಒಂಥರ ಇವರೆಲ್ಲರೂ ಗಾಬರಿ ಆಗಿಬಿಟ್ರು. ಹೆಂಗಪ್ಪ ಇವರು, ಏನು ತಿಂತಾರೆ ಇವರು, ಏನು ಜಿಮ್ ಮಾಡಿ ಮಾಡಿ ಹಿಂಗಾಗಿದ್ದಾರೆ, ಇವ್ರಿಗೆ ಹೆಂಗೆ ಇವರು, ನಾವು ನೋಡಿದ್ರೆ ಮುದ್ದಾಗಿ ಸಾಕಿದ್ದೀವಿ ಮಗಳನ್ನ, ಸಿನಿಮಾ ಬೇರೆ. ಇವರು ನೋಡಿದರೆ ಏನೋ ಜಿಮ್ ಎಲ್ಲ ಮಾಡ್ತಿದ್ದಾರೆ, ಏನು ಡಯಟ್ ತಿಂತಾರೋ ಏನೋ ಏನೋ ಇವರು ತುಂಬ ಮೊಟ್ಟೆ ಚಿಕನ್ನು ಏನು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾಯಿದ್ರು ಇವ್ರ ಮನೆಯಲ್ಲಿ. ಅದಾದಮೇಲೆ ಮನೆಯಲ್ಲಿ ಅವ್ರ ಅಂಕಲ್ಲು ಅವರೆಲ್ಲರೂ ಇಲ್ಲ, ಇದು ಒಂದು ಬಾಡಿ ಬಿಲ್ಡಿಂಗ್ ಅಂತ ಒಂದು ಕ್ರೀಡೆ ಇದೆ, ಸೊ ಪರ್ಸನ್ ಎಷ್ಟೇ ನೋಡೋದಕ್ಕೂ ಕೂಡ ಹೊರಟಾಗಿದ್ರು ಅವ್ರ ಮನಸ್ಸು ತುಂಬ ಮೃದು ಇರುತ್ತೆ, ಸೊ ನೀವು ಒಂದ್ಸರಿ ಅವ್ರನ್ನ ಕರೆದ್ಬಿಟ್ಟು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಅವರು ಹೇಳಿದರು. ಆವಾಗ ಇವರು ನನ್ನ ನೋಡಿಬಿಟ್ಟು ಆ ಬಾಡಿ ನೋಡ್ಬಿಟ್ಟು ಎಷ್ಟು ಆಶ್ಚರ್ಯ ಪಟ್ಟಿದ್ರು. ಇವ್ರ ಮನೆಯಲ್ಲಿ ಇವರು ಆಂಟಿ ಅವರೆಲ್ಲ ಕೂರಿಸ್ಬಿಟ್ಟು ಬರೀ ಬಾಡಿ ಮಾತ್ರ ಇವ್ರು ಜಿಮ್ ನೋಡಿಕೊಂಡು ನಾವು ಹೆಂಗೆ ಇವ್ರನ್ನ ಇದು ಮಾಡೋದು, ಇವ್ರನ್ನ ಸ್ವಲ್ಪ ಚೆಕ್ ಮಾಡೋಣ, ಇವ್ರು ಯಾವ ಥರ ಇದ್ದಾರೆ ಪರ್ಸನ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸರಿ ಕರೆದ್ರು. ಒಂದು ಎಕ್ಸಾಂಪಲ್ ಹೆಂಗಿರ್ತದಂದರೆ, ಈಗ ನಾವು ಹೆಣ್ಣು ನೋಡೋಕೆ ಹೋದಾಗ ಹುಡುಗಿನ ಚೆಕ್ ಮಾಡ್ತಾರೆ, ಇವರು ಏನು ಅಥವಾ ಇವ್ರಿಗೆ ಹಾಡು ಹೇಳಕ್ಕೆ ಬರುತ್ತದೋ ಅಥವಾ ಏನು ಅಂತ ಹೌದು ಹುಡುಗಿನ ಚೆಕ್ ಮಾಡ್ತಾರೆ. ಇವ್ರು ಹುಡುಗನ್ನ ಚೆಕ್ ಮಾಡಿಬಿಟ್ರು. ಹೆಂಗಂದ್ರೆ ನಿಮಗೆ ಇನ್ನೇನು ಬರ್ತದೆ, ಜಿಮ್ ಮಾಡ್ತೀರಾ, ಇನ್ನೇನು ಬರ್ತದೆ ನಿಮಗೆ ಅಂತ ಕೇಳಿದ್ರು. ಕೆಲಸದಲ್ಲಿ ಇದ್ರ ಅವಾಗ? ಹೌದು ಕೆಲಸದಲ್ಲಿದ್ದೆ. ಇವ್ರೇನು ಮಾಡಿದ್ರು, ಜಿಮ್ ಮಾಡ್ತೀರಾ, ಕಾಂಪಿಟೇಷನ್ ಮಾಡ್ತೀರಾ, ಬೇರೆ ಇನ್ನೇನಾದರೂ ಇದೆಯಾ, ಯಾವುದಾದ್ರೂ ಹವ್ಯಾಸ ಇದೆ ಅಲ್ಲಿ? ನನಗೆ ಯಾವುದು ಹವ್ಯಾಸ ಇಲ್ಲ, ಹ್ಯಾಬಿಟ್ ಇಲ್ಲ, ದುಶ್ಚಟ ಯಾವುದೂ ಇಲ್ಲ ಅಂತ. ಅವರು ಹುಡುಗ ಪರವಾಗಿಲ್ಲ, ಸರಿ ಮತ್ತೆ ಇನ್ನೇನು ಮಾಡ್ತೀರಾ ನೀವು ಅಂತ ಹೇಳಿದ್ರು. ಆಮೇಲೆ ಇವರೆಲ್ಲರೂ ಇದ್ದರು. ಆಮೇಲೆ ನಮ್ಮ ಹುಡುಗಿನ ಎಷ್ಟು ಚೆನ್ನಾಗಿ ಸಾಕಿದ್ದೀವಿ, ಇವ್ರು ಬಾಡಿ ಬಿಲ್ಡ್ರು, ಬಾಡಿ ಬಿಲ್ಡಿಂಗ್ ಬಿಟ್ಟು ಏನೂ ಇಲ್ಲ, ಇನ್ನೇನು ಮಾಡ್ತೀರಾ ಅಂತಂದರು. ಹಾಡು ಹೇಳಕ್ಕೆ ಬರುತ್ತಾ ಅಂತ ಕೇಳಿದ್ರು. ಸ್ವಲ್ಪ ಹಾಡು ಹೇಳಕ್ಕೆ ವಧು ಪರೀಕ್ಷೆ ಅಲ್ಲ, ಇದು ವರ ಪರೀಕ್ಷೆ. ಹಾಡು ಹೇಳಕ್ಕೆ ನಾನು ಅಲ್ಲಿ ಅಂದ್ಕೊಂಡೆ, ನಾನು ಏನಿದು ನಾವು ಕೇಳ್ಬೇಕು ಹುಡುಗಿಗೆ ಹಾಡು ಹೇಳಕ್ಕೆ ಬರ್ತದೆ ಅಂತ. ಹೌದು, ಇವರು ನನ್ನನ್ನು ಕೇಳ್ತಾ ಇದ್ರಲ್ಲ ಹಾಡು ಹೇಳಕ್ಕೆ.
ಓ ಹಾಡು ಹೇಳಕ್ಕೆ ಬರ್ತೈತೆ ಅಂತ ಹೇಳಿದ್ದೀನಿ. ಎಲ್ಲಿ ಹೇಳಿದೆ? ಕಾಲೇಜಲ್ಲಿ ಹೇಳಿದೆ. ಅಲ್ಲ ಇಲ್ಲಿ ಹೇಗೆ ಹೇಳಕ್ಕೆ ಬರ್ತದ ಅಂತ ಕೇಳಿದ್ರು. ಅಯ್ಯೋ ದೇವ್ರೆ. ಆಮೇಲೆ ನಾನು ಇವ್ರ ಮೇಲೆ ಇವ್ರಿಗೆ ಹಾಡು ಹೇಳಿ ನಿಲ್ತ್ಕೊಂಡ್ರಿ ಇವ್ರು ನಿಲ್ಲಿಸಿದ್ರು. ಈಗ ನಮ್ಮ ಹುಡುಗಿ ಇದ್ದಾರೆ, ಅವ್ರನ್ನ ಪ್ರಪೋಸ್ ಮಾಡಬೇಕಂದ್ರೆ ಒಂದು ಹಾಡಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಹೆಂಗೆ ಹೇಳ್ತೀರಾ ನೀವು ಅಂತೇಳಿ ಅವರು ಫಸ್ಟ್ ಡೇನೇ ಹೋಗಿರೋದು. ನಮಗೆ ಭಯ, ಇದೇನು ಸುಮ್ಮನೆ ಅಥವಾ ಇವ್ರು ಏನಾದರೂ ಸುಮ್ಮನೆ ನಮ್ಮನ್ನು ಚೆಕ್ ಮಾಡ್ತಾಯಿದ್ರು ಅಥವಾ ಏನು ಮಾಡ್ತಿದ್ರು ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಸೀರಿಯಸ್ ಆಗಿ ಇವ್ರು ಚಿಕ್ಕಪ್ಪ, ಇವರು ಆಂಟಿ ಅಷ್ಟರು ಕೂತ್ಕೊಂಡಿದ್ದಾರೆ. ಒಂದು 15-20 ಜನ ಇದ್ದಾರೆ. ಅಷ್ಟು ಜನ ನನ್ನನ್ನು ಚೆಕ್ ಮಾಡ್ತಾ ಇದ್ದಾರೆ. ಸರಿ ಆಗಿರ್ಬೇಡ. ಸರಿ ಅಂತ ಹೇಳ್ಬಿಟ್ಟು ಇವರು ನಿಲ್ಲಿಸ್ಬಿಟ್ಟು ಹಾಡು ಹೇಳಿದ್ರು. ಯಾವ ಹಾಡು ಹೇಳಿದ್ರಿ ಸರ್? ನಾನು ಅವಾಗ ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಮಗವೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಮಗವೇಕೆ ಹೇಳು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಈ ಹಾಡು ಹೇಳಿದ ತಕ್ಷಣ ಇವರು ಸ್ವಲ್ಪ ಸ್ಮೈಲ್ ಕೊಟ್ಬಿಟ್ರಲ್ಲಿ. ಅವರು ಸರಿ ಆಯ್ತು ಕುತ್ಕೊಳ್ಳಿ ಅಂತ ಹೇಳಿದ್ರು. ಕರಿಬಸಪ್ಪ ಸರ್ ಯಾರ್ಯಾರೋ ಏನೇನೋ ಬೆಳೆಸ್ಕೊಂಡ್ರೆ ನೀವು ಹೆಂಗ್ ಬೆಳೆಸ್ಕೊಂಡಿರ? ಇವರು ಸ್ವಲ್ಪ ಅಲ್ಲಿ ಹಾಡು ಕೇಳಿದ ತಕ್ಷಣನೇ ನಗ್ಬಿಟ್ರು. ಅವರು ಹುಡುಗ ನೋಡೋದಕ್ಕೆ ಸ್ವಲ್ಪ ಹೊರಟಾಗಿದ್ರು, ಮನಸ್ಸಲ್ಲಿ ಸ್ಮೂತ್ ಆಗಿದ್ದಾರೆ ಅಂದ್ಬಿಟ್ಟು ಹಾಡು ಹೇಳಿಸ್ಬಿಟ್ಟು ಇವ್ ಹಾಡು ಆಡಿದ್ರಲ್ಲ, ಇವ್ರು ಬೇರೆ ಯಾವ್ದಾದ್ರು ಹಾಡು ಹೇಳಿದ್ರೆ ಬೇಡ ಅಂದ್ಬಿಟ್ಟು ಓಡಿಸ್ಬಿಡ್ತಿದ್ರೇನೋ. ಆಡಿದ್ರು, ಎಲ್ಲರಿಗೂ ಓಕೆ ಆಯ್ತು. ನಾನು ಇವ್ರದ್ದು ಬಾಡಿ ಅಷ್ಟೇ ಹೊರಟು ಮನ್ಸು ಬರುದು ಅಂದ್ಕೊಂಡು ಒಪ್ಕೊಂಡೆ. ವಾವ್, ಇಲ್ಲಿ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನನಗಂತೂ. ಯಾಕಂದರೆ ಎಲ್ಲರೂ ಹೆಣ್ಮಕ್ಳಿಗೆ ಹಾಡಮ್ಮ ಅಂತಾರೆ. ಹೆಚ್ಚು ಕಮ್ಮಿ ಆದರೆ ಉಪ್ಪು ಹೆಂಗೆ ಹಾಕ್ತಾರೆ ಅಂತಲೂ ಟೆಸ್ಟ್ ಮಾಡ್ತಾರೆ. ಬಾಳೆ ಎಲೆ ಮೇಲೆ ಎಲ್ಲಿಗೆ ಉಪ್ಪು ಹಾಕ್ತಾರೆ, ಎಷ್ಟು ಉಪ್ಪು ಹಾಕ್ತಾರೆ ಅಂತೆಲ್ಲ. ಬಟ್ ಇದು ಡಿಫ್ರೆಂಟ್ ವರ ಪರೀಕ್ಷೆ ಆಗೋಯ್ತು ಸರ್. ನೀವೆಲ್ಲದರಲ್ಲೂ ಸ್ಪೆಷಲ್ ಅಲ್ಲ ಸರ್? ವರ ಪರೀಕ್ಷೆ ಮೇಡಮ್, ಅದು ನೀವು ಪಾಸ್ ಆಗಿಬಿಟ್ರಿ. ಆದರೆ ಹಾಡು ಹೇಳಿದ್ದಕ್ಕೆ ಇವರು ಸ್ವಲ್ಪ ಸ್ಮೈಲ್ ಕೊಟ್ಟರು. ಇಲ್ಲ ಬೇರೆ ಹಾಡು ಹೇಳಿದ್ರೆ ಅಲ್ಲಿಂದ ಎದ್ದು ಓಡಿಸ್ಬಿಡೋರು. ಗ್ಯಾರಂಟಿ. ಎಷ್ಟು ಟಫ್ ಜಾಬ್ ನಿಮಗೆ. ಕೆಲಸ ಸಿಗ್ಬೇಕಾದ್ರೆ ಇಂಟರ್ವ್ಯೂ ಕೊಡ್ಬೇಕಾದ್ರೂ ಇಷ್ಟು ಕಷ್ಟ ಆಗಿರ್ಲಿಲ್ಲ? ಕಷ್ಟಪಟ್ಟಿಲ್ಲ ಮೇಡಮ್. ಯಾಕಂದ್ರೆ ಒಂದು 15-20 ಜನ ಇದ್ರು ರಿಲೇಷನ್ ಆ ಮನೆಯಲ್ಲಿ. ಅಷ್ಟು ಕುತ್ಕೊಂಡ್ಬಿಟ್ಟು ನಮ್ಮ ಆಂಟಿಯವರೆಲ್ಲ ಸ್ವಲ್ಪ ಸಿಂಗಿಂಗ್ ಅಲ್ಲಿ ಎಲ್ಲ ಇದ್ದಾರೆ, ಹಾಡು ಹೇಳ್ತಾರೆ. ಅದಕ್ಕೆ ಅವ್ರು ಅದನ್ನ ಚೆಕ್ ಮಾಡಿದ್ರು. ಸಾಂಗ್ ಹಾಡ್ತಾರ ಬರ್ತದ ಇವರು ಅಂದ್ರೆ ಇವ್ರು ಮಾತಾಡ್ಸ್ಬೇಕಲ್ಲ, ಅದಕ್ಕೆ ಅವರು ಸಾಂಗ್ ಆಡಿಸ್ಬಿಟ್ಟು ಮಾತಾಡ್ಸೋಣ ಅಂತ ಹೊರಟಿದ್ರಲ್ಲ. ನೋಡಕ್ ಭಯ ಎಲ್ರಿಗೂ. ನಂಗೆ ಈಗ ಸೆಕೆಂಡಿಗೂ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಓ ಹಿಂಗೆಲ್ಲ ನಡೆಯುತ್ತಾ ಅಂತ. ಯಾವ ಇಯರಲ್ಲಿ ಸರ್ ಮದುವೆ ಆಗಿದ್ದು? 2003. 2003. ಓಕೆ, ಡನ್. ಈಗ ಇಷ್ಟು ಚೆನ್ನಾಗಿ ದಾಂಪತ್ಯ ಮುಂದುವರಿತಾ ಇದೆ. ಸೊ ಈಗ ಲೈಫ್ ಹೆಂಗಿದೆ ಮೇಡಮ್ ನಿಮಗೆ? ಮದುವೆ ಆಗಬೇಕಾದ್ರೆ ಓಕೆ ಬಾಡಿ ಬಿಲ್ಡರು, ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಕೊಂಬಂದು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಪ್ರಶಸ್ತಿಗಳನ್ನ ತೊಗೊಂಡಿದ್ರು. ಆ ಟೈಮಲ್ಲಿ ಹೆಂಗೆ ಪ್ರೌಡ್ ಫೀಲ್ ಮಾಡ್ತಿದ್ರಿ ನೀವು? ಇಲ್ಲ ಮೇಡಮ್, ಅದಕ್ಕೆಲ್ಲ ನಾನು ಎಂಕರೇಜ್ ಮಾಡಿದ್ದೀನಿ ಮೇಡಮ್. ಈ ಮದುವೆ ಆದಮೇಲೆ ಇಂಟರ್ನ್ಯಾಷನಲ್ ಎಲ್ಲ ಮಾಡಿದ್ದು ಎಲ್ಲ ಎಂಕರೇಜ್ ಮಾಡಿ, ಅವ್ರು ಗೆದ್ದು ಬಂದಾಗ ಮನೆಗೆ ಬರ್ತಿದ್ದಂಗೆ ನಾನು ಅವ್ರಿಗೆ ಆರತಿ ಮಾಡಿ ವೆಲ್ಕಮ್ ಮಾಡ್ತಾ ಇದ್ದೆ. ದೃಷ್ಟಿ ತೆಗ್ದು ಒಳಗಡೆ ಕರ್ಕೊತಾ ಇದ್ದೆ. ಅಂದರೆ ನಮ್ಮ ಅತ್ತೆ ಹಂಗೆ ಮಾಡೋರು, ಆಮೇಲೆ ನಮ್ಮಮ್ಮನೂ ಮಾಡೋರು, ನಾನಿದ್ರೆ ನಾನು ಮಾಡ್ತೀನಿ. ಎಲ್ಲ ಕಡೆ ಗೆದ್ದೇ ಬರ್ತಾಯಿದ್ರು. ಹಂಗಾಗಿ ಬಿಗ್ ಬಾಸಲ್ಲಿ ಗೆದ್ದು ಬರ್ತಾರೆ ಅಂತ ವೆಯ್ಟಿಂಗ್ ಮಾಡ್ತಾಯಿದ್ವಿ. ಇರಲಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ತಂದುಬಿಟ್ಟಿದ್ದಾರೆ, ಶೀಲ್ಡ್ ಎಲ್ಲ ವಿನ್ ಆಗಿದ್ದಾರೆ. ಅದು ಪ್ರೌಡ್ ಫೀಲ್ ಇದೆ ನನಗೆ. ಏನೋ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗಿ ಅಲ್ಲೂ ಏನಾದ್ರು ಒಂದು ಸ್ವಲ್ಪ ಮತ್ತೆ ಎಕ್ಸ್ಟೆಂಡ್ ಆಗ್ಬೋದೇನೋ, ಯಾರಿಗೆ ಗೊತ್ತು? ಇಲ್ಲ ಗೊತ್ತಿಲ್ಲ ಮೇಡಮ್, ಅದು ಇರ್ಬೋದು. ಹಂಗೇನಾದರೂ ಇದ್ರೆ ನಮ್ಗೆ ಇನ್ನೂ ಖುಷಿನೇ ಅಲ್ವಾ? ಅವತ್ತು ಯಾಕೆ ಅಷ್ಟೊಂದು ಡಿಸ್ಟರ್ಬ್ ಆಗಿಬಿಟ್ಟಿದ್ರಿ ಅನ್ಸುತ್ತಲ್ಲ ನೀವು? ಅದೇ ಮ್ಯಾಮ್, 1 ವೀಕಿಗೆ ಬಂದ್ರಲ್ಲ, ಅಟ್ಲೀಸ್ಟ್ ಒಂದು 2 ವೀಕ್ ಇರಬೇಕಿತ್ತು. ಹಿಂಗೆ ಕಳಿಸಿ ಹಿಂಗೆ ಕರ್ಕೊಂಬಂದಂಗಿತ್ತು. 3 ಮಂತ್ 2.5 ಮಂತ್ ಎಫರ್ಟು ಒಂದು ವೀಕಿಗೆ ಮುಗ್ದೋಯ್ತಲ್ಲಪ್ಪ ಅಂತ ಅನಿಸ್ದೆ ಅಷ್ಟೇ, ಇನ್ನೇನಿಲ್ಲ. ಖುಷಿ ಇದೆ. 1 ವೀಕ್ ಇದು ಬಂದ್ರಲ್ಲ, ಅದೇ ಪ್ರೌಡ್ ಫೀಲ್ ಇದೆ ನನಗೆ.